ಹಾಯ್ ಫ್ರೆಂಡ್ಸ್, ಇದು ಲಾಸ್ಟ್ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಹಾಸ್ಪಿಟ್ಲಿಂದ ಮನೆಗೆ ಬಂದಿರೋದು. ಸೊ ಒಂದು 10 o'clock ತನಕ ಮಲ್ಕೊಂಡಿದ್ದೆ. ಸ್ಕೂಬಿ ಎಬ್ಬಿಸ್ತಾ ಇದ್ದ, ಅವ್ನು ಗಲಾಟೆಗೆ ಎದ್ಬಿಟ್ಟೆ. ಅದಾದಮೇಲೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ನಮ್ಮ ಸ್ಕೂಬಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆಗಿತ್ತು. ಹಾಸ್ಪಿಟ್ಲಲ್ಲಿದ್ದಾಗ ಅವನ ಜೊತೆ ಟೈಮೇ ಕೊಡೋಕ್ಕಾಗ್ತಾ ಇರಲಿಲ್ಲ, ಪ್ರಾಪರಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ತರಕಾರಿ ಗಾಡಿ ಬಂತು ಮನೆ ಹತ್ರ, ತರಕಾರಿ ತೊಗೊಂಡೆ. ಮನೆಯಲ್ಲಿ ಲೆಫ್ಟ್ ಓವರ್ ಅವಕೋಡೋ ಇತ್ತು, ನಾನು ನೋಡೇ ಇರಲಿಲ್ಲ. ಆಲ್ಮೋಸ್ಟ್ ಹಾಸ್ಪಿಟ್ಲಿಂದ 1-2 days ಆಗಿತ್ತು, ತಂದಿಟ್ಟಿದ್ರಂತೆ, ನಾನು ನೋಡಿರಲಿಲ್ಲ. ಸೊ ಜ್ಯೂಸ್ ಕುಡಿಯೋಣ ಅನ್ನಿಸ್ತಾ ಇತ್ತು. ಸಮ್ಮರ್ ಅಲ್ವಾ, ಸೊ ಫ್ರೂಟ್ ಜ್ಯೂಸ್ ಆದರೆ ಸ್ವಲ್ಪ ಇದಾಗಿರುತ್ತೆ, ಟಾಕ್ಸಿಕ್ ಆಗಿರಲ್ಲ, ಹೆಲ್ತಿಗೆ ಓಕೆ, ಡಿಹೈಡ್ರೇಟ್ ಆಗಲ್ಲ ಅಂದ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಜ್ಯೂಸ್ ಮಾಡ್ಕೊತಾ ಇದ್ದೆ. ಅವಕೋಡೋ ಹೆಚ್ಚೋದು ತುಂಬ ಈಸಿ, ಮೊದಲೆಲ್ಲ ನಂಗೆ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಡಾಗ್ಸ್ಗೆ ಇದು ಟಾಕ್ಸಿಕ್ ಫುಡ್ ಅಂತಾರೆ. ಬಟ್ ನಮ್ಮ ಡಾಕ್ಟರ್ ಏನು ಹೇಳಿದರು ಅಂದರೆ, ಅವ್ನು ಏನೇ ತಿಂತಾನೋ ಟೇಸ್ಟ್ ಮಾಡೋಕ್ಕೆ, ಯಾವುದೇ ಫುಡ್ ಆದರೂ ಟೇಸ್ಟ್ ಮಾಡೋಕ್ಕೆ ಕೊಡಿ, ಅವ್ನು ಟೇಸ್ಟ್ ಮಾಡಲಿ, ಪರವಾಗಿಲ್ಲ ಅಂತ ಇದ್ದರು. ನಮ್ಮ ಸ್ಕೂಬಿಗೆ ಇದು ಒಂದು 3rd time or 4th time ನಾನು ಅವಕೋಡೋ ಟೇಸ್ಟ್ ಮಾಡಿಸ್ತಾ ಇರೋದು. ಅವ್ನಿಗೇನು ಅಷ್ಟು ಇಷ್ಟ ಆಗಲ್ಲ, ಸುಮ್ಮನೆ ಒಂಚೂರು ಇಷ್ಟಪಟ್ಟು ತಿನ್ನಂಗೆ ತಿಂತಾನೆ, ಗಲಾಟೆ ಮಾಡ್ತಾ ಇರ್ತಾನೆ. ಸೊ ಅವ್ನಿಗೇನೇ ನಾನು ಹೆಚ್ಚಿದ್ರು ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಅವ್ನಿಗೊಂಚೂರು ಕೊಟ್ಬಿಡ್ಬೇಕು. ವಿಲ್ ಬಿ ಹ್ಯಾಪಿ, ಓಕೆ ನಾನು ತಿಂತಾಯಿದ್ದೀನಿ ಅಂತ. ಟೇಸ್ಟ್ ನೋಡ್ತಾ ಇದ್ದ. ಸೊ ಓಕೆ ಫೈನ್ ಅಂದ್ಕೊಂಡು ನಾನು ಜ್ಯೂಸ್ ಮಾಡಿಕೊಂಡೆ. ಫೈನಲಿ ಜ್ಯೂಸ್ ಎಲ್ಲ ರೆಡಿ ಆಯಿತು. ಜ್ಯೂಸ್ ಕುಡಿದ್ಬಿಟ್ಟು ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಆಫ್ಟರ್ ಎ ಲಾಂಗ್ ಟೈಮ್ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದೆ. ರೆಸ್ಟ್ ತೊಗೊತಾ ಇದ್ದರೆ ರೆಸ್ಟಲ್ಲೇ ಇರಬೇಕಾಗತ್ತೆ ಅಂತ ಕ್ಲೀನ್ ಮಾಡಿದೆ. ಅದಾದಮೇಲೆ ಈವ್ನಿಂಗ್ ರೆಡಿ ಆಗಿಬಿಟ್ಟು ಡಾಕ್ಟ್ರ್ ಹತ್ರ ಹೋಗಬೇಕಾಗಿತ್ತು. ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ, ಬರೋದು ಲೇಟ್ ಆಗಿತ್ತು ಅಂತ ನಮ್ಮ ಮನೆಯಲ್ಲಿ ಸ್ಕೂಬಿಗೆ ಊಟ ಹಾಕಿದ್ರು.